ಅವ್ರು ನಮ್ಮನೇದೇ ಮೆಣಸಿನ್ಕಾಯಿ ಹರ್ಕೊತಾ ಇದ್ದೀನಿ ಚಟ್ನಿಗೆ. ಎಷ್ಟು ಖುಷಿ ಆಗುತ್ತಲ್ವಾ. ಒಂದು ಗಿಡ ಹಾಕಿದ್ರೆ ಎಷ್ಟು ಖುಷಿ. ಇನ್ನೂ ಅಲ್ಲೂ ಇದೆ. ಇಷ್ಟು ನಮ್ಮನೆ ಚಟ್ನಿಗೆ ಆಗುತ್ತೆ ಅಲ್ವಾ. ಸೂಪರ್. ನಮ್ಮನೇದೇ ಕರ್ಬೇವಿನ ಸೊಪ್ಪು. ಈ ಗಿಡಗಳು ಎಷ್ಟು ಖುಷಿ ಕೊಡುತ್ತವೆ. ಅಪ್ಪ ಖುಷಿ ಅನ್ಸುತ್ತೆ. ಜಾಗ ಇದ್ರೆ ಈ ತರ ಇದು ಪಾಟಲ್ಲೇ ಹಾಕಿದ್ದು ನೋಡಿ ಅಲ್ವಾ. ಬಂದಿದೆ. ಹೌದು, ಜಾಗ ಇಲ್ಲಾಂದ್ರೂ ಪಾಟಲ್ಲಿ ಹಾಕೋಬಹುದು. ಕರೆಕ್ಟ್. ಪಾಟಲ್ಲಿ ಹಾಕೊಂಡ್ರೆ ಎಷ್ಟು ದೊಡ್ಡದು ಪಾಟಲ್ಲಿ ಗಿಡ. ಅರೆ ಶ್ರೀನಿವಾಸತ್ತೆ, ಶ್ರೀನಿವಾಸಮ್ಮ, ಏನ್ ಅಕ್ಕಿ ಇಟ್ಕೊಂಡ್ಬಿಟ್ಟಿದೀರಾ ಇವತ್ತು ಕ್ರಿಸ್ಮಸ್ ಬ್ರಾಹ್ಮಿನ್ ಕಿಚನ್ ಅಲ್ಲಿ? ಏನ್ ಇದು ನಾವು ಅಚ್ಚಡಿ ಅಂತೀವಿ ಸ್ನಾಕ್ಸ್ ಟೈಮ್ಗೆ. ಅವರು ಈ ಆಂಧ್ರದಲ್ಲಿ ಆದ್ರೆ ಪುನುಗುಲ್ ಅಂತಾರ ಅದಕ್ಕೆ. ಅದು ಮಾಡಿ ತೋರಿಸ್ಬೇಕಂತ ಕೇಳ್ಕೊಂಡಿದ್ದಾರೆ ಒಬ್ರು. ಅದಕ್ಕೆ ಮಾಡಿ ತೋರ್ಸೋಣ ಅಂತ ಇಲ್ಲಿ ನಾನು 2 ಪಾವ್ ಅಕ್ಕಿ ತಗೊಂಡಿದ್ದೀನಿ ಅಚ್ಚಡಿಗೆ. ಓಕೆ, 2 ಪಾವ್ ತಗೊಂಡಿದ್ದೀನಿ. 2 ಪಾವ್ ಅಕ್ಕಿಗೆ 1 ಪಾವ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಒಂದು ಪಾವ್ ಉದ್ದಿನ ಬೇಳೆ ತಗೊಂಡು 2 ಪಾವ್ ಅಕ್ಕಿಗೆ ಇದನ್ನು ಬೇರೆ ಬೇರೆನೆ ನೆನೆ ಹಾಕ್ಬೇಕು. ಏನಕ್ಕಂದ್ರೆ ಉದ್ದಿನ ಬೇಳೆ ಬೇಗ ರುಬ್ಕೊಂಡ್ಬಿಡುತ್ತೆ, ನುಣ್ಣಗಾಗುತ್ತೆ. ಇದು ಆಗಲ್ಲ ಅಕ್ಕಿ ಅಷ್ಟು ಬೇಡಾನ, ಅದಕ್ಕೆ ಇದು ಬೇರೆ ಬೇರೆ ರುಬ್ಕೋಬೇಕು. ಇದೊಂದು ಟಿಪ್ ಫಾಲೋ ಮಾಡಬೇಕು. ಆಮೇಲೆ ಇದು 1-2-3 ಸಾರಿ ತೊಳಿಬೇಕು. ಇದು 1-2-3 ಸಾರಿ ತೊಳಿಬೇಕು. ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕ್ಬೇಕಷ್ಟೇ. ಇದು ನೆನೆ ಹಾಕಿದ ಅಕ್ಕಿ ಅಲ್ಲ. ಅಕ್ಕಿ ಇದು ಬೇರೆ ಸಪ್ರೇಟ್ ರುಬ್ಕೋಬೇಕು ಅಚ್ಚಡಿಗೆ. ಫಸ್ಟ್ ಉದ್ದಿನ ಬೇಳೆ ರುಬ್ಕೊಂಬಿಡೋಣ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಗಟ್ಟಿನೇ ಇರಬೇಕಿದು. ಸ್ವಲ್ಪ ಹಾಕ್ಕೊಂಡೇನು ಕಾಫಿ ಲೋಟದಲ್ಲೇ 1 ಲೋಟ ನೀರಷ್ಟೇ. ಇಷ್ಟು ಗಟ್ಟಿ ಇರಬೇಕಿಟ್ಟು. ಹೀಗೆ ಥರ ಬೋಂಡ ಬಿಟ್ಟರೆ ಅದ್ರಲ್ಲಿ ಬಿಡೋಂಗೆ ಗಟ್ಟಿ ಇರಬೇಕು. ಲೂಸ್ ಆಗಿಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಹಾಕ್ಕೊಂಬಿಡೋಣ. ಇದು ಆಗಿದೆ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಅಕ್ಕಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಒಂದು 3-4 ತಾಸು ನೆನಿಬೇಕಿದು. ಅದಕ್ಕೆ ರಾತ್ರಿನೇ ರುಬ್ಬಿಟ್ಟು ಬಿಡ್ತಾರ. ಇಲ್ಲ ಅಂದ್ರೆ ಮಧ್ಯಾಹ್ನ ಮಾಡೋಂಗಿದ್ರೆ ಬೆಳಗ್ಗೆ ರುಬ್ಬಿಡ್ತಾರ. ಇದು ಸ್ನ್ಯಾಕ್ಸ್ಗೆ ಚೆನ್ನಾಗಿದೆ. ಸಾಯಂಕಾಲ ಅದಕ್ಕೆ ಬೆಳಗ್ಗೆ ರುಬ್ಬಿಟ್ಟು ಬಿಡಬೇಕು. ರಾತ್ರಿ ನೆನಾಕ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ಬಿಟ್ರೆ ಚೆನ್ನಾಗಿರ್ತದೆ. ನೆನೆ ಹಾಕೋಣ ಅಚ್ಚಡಿಗೆ. ಆಪ್ಷನಲ್ ಇದು ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಬಿಟ್ಕೋಬೋದು. ನಮ್ಮ ಮನೇಲಿ ಹಾಕ್ತೀವಿ, ಅದಕ್ಕೆ ನಾನು ನೆನೆ ಹಾಕಿದ್ದೀನಿ. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ ಮಧ್ಯೆ ಕರ್ಕೊಂಡ್ರೆ. ಅದಕ್ಕೆ ನೆನಿಲಿ ಇದು 1 ತಾಸು ನೆನಿಬೇಕು. ಹಿಟ್ಟು ರುಬ್ಬಿಟ್ಟಿವಲ್ಲ ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ಕೊಬ್ಬರಿ ತಗೊಂಡಿನಿ, ತೆಂಗಿನಕಾಯಿ 1 ಚಿಪ್ಪು ಚಿಕ್ಕದು, ಅದಕ್ಕಿಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. 1 ನಿಮಿಷ, ಇದು ಅಳತೆ ಕಾಣಿಸ್ಲಿಲ್ಲ ಸರಿಯಾಗಿ. 1 ಚಿಕ್ಕದು ಬಟ್ಲು, ಕೊಬ್ಬರಿ ಬಟ್ಲು. ಅದಕ್ಕೆ ಇದು ಖಾರ ಇಲ್ಲ ಮೆಣಸಿನ್ಕಾಯಿ ಅಷ್ಟು, ಅದಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ. ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀರಾ ಅಲ್ವಾ? ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿನಿ ಇದಕ್ಕೆ ಚಟ್ನಿಗೆ. ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡು, ಕಲ್ಲುಪ್ಪು, ಸ್ವಲ್ಪ ನೀರು. ಚಟ್ನಿ ಆಗಿದೆ. ಉದ್ದಿನಬೇಳೆ, ನೀರಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಇದೆಲ್ಲ ಒಗ್ಗರಣೆ. ಚಟ್ನಿ ಮಾಡ್ತಾರೆ. ಸ್ವಲ್ಪ ಇಂಗು, ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಹಾಕೋದು. ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ. ಅದು ಒಗ್ಗರಣೆ ಹಾಕಿದ್ರೇ ಮೇಲೆ ಅದು ಆದಂಗೆ ಸಖತ್ತಾಗಿರುತ್ತಲ್ವಾ? ಇವಾಗ ಎಣ್ಣೆ ಕಾಯಿಸ್ಬಿಟ್ಟು ಬಿಡೋಣ. ಎಲ್ಲದಕ್ಕೂ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಟ್ಟಿದ್ದೀವಿ. ಎಣ್ಣೆ ಕಾಯಕ್ಕೆ ಇಟ್ಟಿದೆ. ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 1-3 ಹಾಕ್ತಾ ಇದ್ದೀನಿ. ಇದಕ್ಕೆ
ಬೇಕಿದ್ರೆ ಹಾಕ್ಕೋಬಹುದು, ಬೇಡ ಆದರೆ ಸುಮ್ಮನೆ ಹಂಗೆ ಉಪ್ಪು ಹಾಕಿ ಮಾಡಿದ್ರು ಬರುತ್ತೆ, ಯಾಕಂದ್ರೆ ಚಟ್ನಿ ಇರ್ತದಲ್ಲ ಜೊತೆಗೆ. ಅದೇ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರ್ತದಂತ ನಾನು ಹಾಕ್ತಾ ಇದ್ದೀನಿ ಜೀರಿಗೆ. ಆಮೇಲೆ ನಿನಗೆ ಕೋಸು ಇಷ್ಟ ಅಂದ್ಬಿಟ್ಟು ಕೋಸು ಹಾಕ್ತಾ ಇದ್ದೀನಿ ಅದಕ್ಕೆ. ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕ್ಕೋಬೋದು, ಇಲ್ಲ ಹಾಗೇನು ಮಾಡ್ಕೋಬೋದು, ಅವರು ಇಷ್ಟ ಅದು. ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ ನಾನು. ಇದ್ರ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತಲ್ಲ ಅತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಉಪ್ಪು ಹಾಕೋಬೇಕು, ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು. ನೆನೆಸಿದ್ವಲ್ಲ ಅದು ಕಡಲೆಬೇಳೆ, ಅಡ್ಚಡಿ ಅಥವಾ ಪುನುಗ್ಲು ಅಂತಾರೆ. ಪುನುಗ್ಲು, ಆಂಧ್ರ ಪುನುಗ್ಲು. ಗಟ್ಟಿ ಇರ್ಬೇಕಿಟ್ಟು, ನೀರಾಗಬಾರ್ದು, ನೀರಾದ್ರೆ ಎಣ್ಣೆ ಕುಡ್ಕೊಂಡ್ಬಿಡ್ತದೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಳತೆ ಕರೆಕ್ಟ್. ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆ ಮಾಡ್ಬೋದು, ಇಲ್ಲ ಅಂದರೆ ಬೆಳಗ್ಗೆ ರುಬ್ಬಿ ಸಾಯಂಕಾಲ. ಎಣ್ಣೆ ಕಾದದ ಇಲ್ಲ ಅಂತ ನೋಡ್ಕೊಂಡು ಫಸ್ಟು ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಬಿಡಬೇಕು, ಚಿಕ್ಕು ಈ ಥರ. ಇದು ಲೋ ಫ್ಲೇಮಲ್ಲಿ ಇರಬೇಕಾ ಹೈ ಫ್ಲೇಮಲ್ಲಿ ಇರಬೇಕಾ? ಎಣ್ಣೆಗೆ ಕಾಯೋವರೆಗೂ ಹೈ ಇರಬೇಕು, ಆಮೇಲೆ ಸ್ವಲ್ಪ ಮೀಡಿಯಮ್ನಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಬೇಗ ಉಟ್ಕೊಂಡು ಹೋಗ್ಬೇಕು. ಇವಾಗ ಎಣ್ಣೆ ಕಾದಕ್ಕೂ ಈ ಊರಲ್ಲಿ ಮತ್ತೆ ಇಲ್ಲಿ ಇದು ಇದಕ್ಕೆ ಫ್ಲೇವರ್ಗೆ ಇನ್ನೂ ಹೆಚ್ಚು ಫ್ಲೇವರ್ ಬೇಕಂದ್ರೆ ಸೊಪ್ಪಿಗೆ ಸೊಪ್ಪು ಹಾಕೊಳ್ತಾರೆ, ಇಲ್ಲೆಲ್ಲ ಹಾಕ್ಕೊಂತಾರೆ. ಆಮೇಲೆ ಇದು ಮಾಡಲ್ಲ ಇಲ್ಲಿ, ಕಡಿಮೆ. ಇದು ಆಂಧ್ರ ಸ್ಪೆಷಲ್. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಕರಿಬೇಕು. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದನ್ನೇನು ಜಾಸ್ತಿ ಮಾಡಿ ಅರ್ಚಡಿ ಅಂತೀವಿ ನಾವು, ಆಂಧ್ರದಲ್ಲಿ ಪುನುಗುಲು ಅಂತಾರೆ. ಇಲ್ಲಿ ಮಾಡಲ್ಲ ಬಹುತೇಕ, ಮತ್ತೆ ಒಂದೆಳಕು ಯಾರೋ ಮಾಡ್ಕೊಂಡ್ರು ಕೂಡ ಏನಂತಾರೋ ಗೊತ್ತಿಲ್ಲ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ಏನಂತಾರೆ ಇದಕ್ಕೆ ಅಂತ. ಇನ್ನೂ ಒಂದು ವೇರಿಯೇಷನ್ ಅಂದ್ರೆ ಬೋಂಡಾ ಸೂಪ್ ಮಾಡ್ಕೊಂಡು ಅದರಲ್ಲಿ ಇವು ಹಾಕೊಂಡ್ಬಿಟ್ರೆ ಬೋಂಡಾ ಸೂಪ್ ಆಗುತ್ತೆ. ನಾವು ಕೈಯಲ್ಲಿರುತ್ತೆ ಅದು. ಕ್ರಿಯೇಟಿವಿಟಿ ಅಡುಗೆಯಲ್ಲಿ ಅಲ್ವಾ? ಆಗಿದೆಯಾ ಇವಾಗ? ಆಗಿದೆ. ಎಲ್ಲ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಇನ್ನು ನಮ್ಮ ಹೊಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಬಹಳ ರಿಕ್ವೆಸ್ಟೆಡ್ ವಿಡಿಯೋ ಕೇಳಿದ್ರೆ ಮಾಡಿ ತೋರಿಸು ಅನ್ನಂತ ವ್ಯಾಸಣ್ಣ, ಅದಕ್ಕೆ ಮಾಡಿದ್ದೀನಿ. ಮನೆಯಲ್ಲಿ ಮಾಡಿಸ್ಕೊಂಡು ತಿನ್ರಿ, ಚೆನ್ನಾಗಿರುತ್ತೆ. ಅದಕ್ಕೆ ಮಾಡಿ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ. ಇವಾಗ ಇದು ಟೇಸ್ಟಿಂಗ್ ಟೈಮು ಹೇಗೆ ಬಂದಿದೆ. ಕೋಸು ಅದು ಬೇಡ ಅಂದರೆ ಬಿಟ್ಕೋಬಹುದು, ಬೇಕು ಅಂದರೆ ಹಾಕ್ಕೋಬಹುದು ಅಷ್ಟೇ. ನೋಡಿ ಇಲ್ಲಿ ಕ್ರಿಸ್ಪ್ ಚೆನ್ನಾಗಿದೆ, ಇಲ್ಲೋಡು ಹಗೂರವಾಗಿ ಬಂದಿದೆ ಈಗ. ಚೆನ್ನಾಗಿ ಬಂದಿದೆ ಈಗ. ಕ್ರಿಸ್ಪಿ ಆಗಿದೆ, ಒಳಗೆಲ್ಲ ಹಗೂರದೆ ನೋಡು. ಇವೆರಡು ಇದು ರಬ್ ಮಾಡಿ ಅತ್ತೆ ಕ್ರಿಸ್ಪಿ ಹೇಗೆ ವೀಕ್ಷಕರಿಗೆ ತೋರ್ಸೋಣ. ನೋಡಿ, ಮತ್ತೆ ಎಣ್ಣೆನೂ ಜಾಸ್ತಿ ಕುಡ್ದಿಲ್ಲ. ಇಲ್ಲ. ಸೊ ಇದು ಚಟ್ನಿ ಜೊತೆ ಇದು ಒಳಗಡೆ ಹಿಂಗೆ ಚಟ್ನಿ ಹತ್ರ ಹೋಗಿ ಇದನ್ನ ನಮ್ಮ ಬಾಯಿ ಒಳಗಡೆ ಹೋಗುತ್ತೆ. ಚಟ್ನಿ ಬೇಕಾಗಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಬೇಕು ಅಂದ್ರೆ ಮಾಡ್ಕೋಬಹುದು, ಇಲ್ಲ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದೆ ಚಟ್ನಿ. ಸ್ನ್ಯಾಕ್ಸ್ಗೆ ಯಾರಾದ್ರೂ ಮನೆಗೆ ಬಂದ್ರೆ ಈ ತರ ಮಾಡಿಕೊಟ್ರೆ ಚೆನ್ನಾಗಿರ್ತದೆ. ಸೂಪರ್, ಮಸ್ಟ್ ಟ್ರೈ ರೆಸಿಪಿ, ಸಕಾಲ್ ಅಲ್ಟಿಮೇಟ್.